ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರಸಿಡಿಲು ಬಡಿದಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ. ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರಸಿಡಿಲು ಬಡಿದಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕಕ್ಕೆ ಮತ್ತೆ ಜಲಾಘಾತ ನೀಡಿದ ಸಿಡಬ್ಲ್ಯೂಎಂಎ 15 ದಿನಗಳ ಕಾಲ ನಿತ್ಯವೂ ಕೂಡ 9,000 ಕ್ಯೂಸೆಕ್ ನೀರು ಹರಿಸಿ ಎನ್ನುವಂತಹ ಖಡಕ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. 15 ದಿನಗಳಲ್ಲಿ 12 ಟಿಎಂಸಿ ನೀರು ಹರಿಸೋಕೆ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿದೆ ಕರ್ನಾಟಕಕ್ಕೆ. ನೋಡಿ, ಕಾವೇರಿ ವಿಚಾರ ಅಂತ ಬಂದ್ರೆ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆಯಾಗ್ತಾ ಇರೋದೆ. ರಾಜ್ಯ ಸಮಸ್ಯೆಗಳನ್ನ ಮುಂದಿಟ್ಟು ವಾದವನ್ನ ಮಂಡಿಸಿದ್ರೂ ಕೂಡ ರಾಜ್ಯದ ಪರವಾಗಿ ಇದುವರೆಗೂ ಕೂಡ ಒಂದೇ ಒಂದು ನಿರ್ಣಯವೂ ಕೂಡ ಬಂದಿಲ್ಲ ಈ ಕಾವೇರಿ ವಿಷಯದಲ್ಲಿ. ಮತ್ತೆ ಕರ್ನಾಟಕಕ್ಕೆ ಇದೇ ರೀತಿಯ ಅನ್ಯಾಯ ಆಗಿರುವಂಥದ್ದು. ಸಿಡಬ್ಲ್ಯೂಆರ್ಸಿ ಏನು 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಹರಿಸಿ ಅಂತ ಆದೇಶವನ್ನ ಕೊಟ್ಟಿತ್ತಲ್ಲ, ಅದೇ ಆದೇಶವನ್ನ ಸಿಡಬ್ಲ್ಯೂಎಂಎ ಕೂಡ ಎತ್ತಿ ಹಿಡಿದಿರುವಂಥದ್ದು. ಅಂದ್ರೆ ಅದೇ ಸೂಚನೆಯನ್ನ ಕೊಟ್ಟಿದೆ. ಈಗ 15 ದಿನಗಳಲ್ಲಿ 12 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಕರ್ನಾಟಕದಿಂದ ಬಿಡಬೇಕು. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಎಂಗೆ ಸೂಚನೆ. ಈ ಕುರಿತಂತೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮೀಟಿಂಗ್ ಮಾಡಿದ್ದಾರೆ. ನೀರಾವರಿ ಅಧಿಕಾರಿಗಳ ಜೊತೆ ಸಚಿವರ ಸಭೆ. ಸಿಡಬ್ಲ್ಯೂಎಂಎ ಆದೇಶದ ಸಾಧಕ ಬಾಧಕದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಈಗ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಎರಡೂ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮುಂದಿನ 15 ದಿನಗಳಲ್ಲಿ 12 ಟಿಎಂಸಿ ನೀರನ್ನ ಅಂದ್ರೆ ಪ್ರತಿನಿತ್ಯವೂ ಕೂಡ 9,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು. ಇದು ಆದೇಶ. ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲ ಸಚಿವರಾದಂತಹ ಚಲುವರಾಯಸ್ವಾಮಿ ಒಂದು ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ನೀರಾವರಿ ಅಧಿಕಾರಿಗಳ ಜೊತೆ ಈ ಆದೇಶದಲ್ಲಿರ್ತಕ್ಕಂಥ ಸಾಧಕಗಳೇನು, ಬಾಧಕಗಳೇನು, ಮುಂದೆ ರೈತರು ಪಡೆದುಕೊಳ್ಬೇಕಾದಂತಹ ಉಗ್ರ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಚಲುವರಾಯಸ್ವಾಮಿಯವರು ಏನು ನಿರ್ಧಾರಕ್ಕೆ ಬರ್ತಾರೆ? ನೀರು ಬಿಡಬೇಕು ಅನ್ನುವಂತಹ ನಿರ್ಣಯಕ್ಕೆ ಬರಲೇಬೇಕಾ ಅಥವಾ ಮತ್ತೆ ಕೋರ್ಟ್ ಮೊರೆ ಹೋಗಬೇಕಾ? ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಇವತ್ತಿನ ಈ ಒಂದು ಸಭೆಯ ಮೇಲೆ ಎಲ್ಲರ ಚಿತ್ತ ಕೂಡ ಇರುವಂಥದ್ದು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.